ಇದು ನಾವು ಚೇನೆ ಅಂತೀವಿ, ಕನ್ನಡದಲ್ಲಿ ಸ್ವರ್ಣಗೆಡ್ಡೆ. ಇವಾಗ ನೋಡಿದರೆ ಉದ್ದಿನಬೇಳೆ ಕರೆಕ್ಟ್ ಕಲರ್ ಬಂದಿದೆ ನೋಡಿ. ಹೌದು. ಇಲ್ಲ ಅಂದರೆ ತುಂಬ ಸೀದೋಗ್ಬಿಟ್ರೆ ಟೇಸ್ಟ್ ಹೊಟ್ಟೋಗುತ್ತೆ. ಇಮಿಡಿಯೇಟ್ ಆಗಿ ಹಾಕೊಂಡ್ಬಿಡ್ಬೇಕಾ? ಹೌದು. ಸೊ ಈ ರುಬ್ಬಿರೋ ಪೇಸ್ಟ್ ಸೊ ಯಾವಾಗ ಸರ್ವ್ ಮಾಡಬೇಕು ಅವಾಗ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿದೆ. ಸೊ ಎರಿಸೇರಿ ಈಸ್ ರೆಡಿ. ಪ್ರತಿಯೊಂದು ರಾಜ್ಯದ, ಪ್ರತಿಯೊಂದು ಹಳ್ಳಿ, ಊರಿನ, ಪ್ರತಿಯೊಂದು ಮನೆಯ ಈ ರೆಸಿಪಿಗಳು ಅದರೊಟ್ಟಿಗೆ ಬರೋ ರುಚಿನ ನಾವು ನೀವು ಸೇರಿ ಸವಿಬೇಕ್ರಿ. ನಮಸ್ಕಾರ ವಿಶ್ವಬಂಧುಗಳೇ, ಮತ್ತೊಂದು ತಮಿಳುನಾಡು ರೆಸಿಪಿ ಶಾಂತಿ ಗಣೇಶ್ ಅವರದು. ಶಾಂತಿ ಗಣೇಶ್ ನಿಮ್ಗೆ ನೆನಪಿದೆ, ಸಂಡಿಗೆ ಮಾಡಿ ತೋರಿಸಿದ್ರು ಬೇಸಿಗೆ ಕಾಲದಲ್ಲಿ. ಅದ್ಭುತವಾಗಿ ಬೇರೆ ಬೇರೆ ಎಲ್ಲ ರೆಸಿಪಿಗಳು ತೋರಿಸ್ತಾನೆ ಇದ್ದಾರೆ. ಅವ್ರಿಗೆ ಭಾಳ ಉತ್ಸಾಹ ಇದೆ. ಸೊ ಆ ಉತ್ಸಾಹದಲ್ಲಿ ಇವತ್ತು ಎರಿಶೆರಿ ಕರಿ ನಾನು ಕೇಳಿದ್ದಿಲ್ಲ, ಅವ್ರನ್ನೇ ಕೇಳ್ಬಿಡೋಣ ಯಾವ ರೀತಿ ಇರುತ್ತೆ ಅಂತ. ನಾವು ನೋಡೇ ಬಿಡೋಣ ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೀರಿ. ತುಂಬ ದಿನ ಆಯಿತು. ಹೌದು, ನಿಮ್ಮ ತಮಿಳ್ನಾಡು ರೆಸಿಪೀಸ್ ನಾವು ಕಾಯ್ತಾ ಇದ್ದೀವಿ. ಓಕೆ. ಎರಿಶೆರಿ ಕರಿ ಅಂದ್ರೆ ಬಂದ್ಬಿಟ್ವಿ. ಎರಿಸೇರಿ ಕರಿ ಅಂದರೆ ಒಂದು ಸೈಡ್ ಡಿಶ್ ಇದು. ಸೊ ನಾವು ಅನ್ನದ ಜೊತೆ ಮಾಡುವಾಗ ಸೈಡ್ ಡಿಶಸ್ ಅಂತ ಸುಮಾರು ಮಾಡ್ತೀವಲ್ಲ. ಹೌದೌದು. ಇದು ತಮಿಳ್ನಾಡು ಮತ್ತೆ ಕೇರಳ ಕಡೆ ಇದನ್ನ ಮಾಡ್ತಾರೆ. ಸೊ ಎಷ್ಟು ಅಳತೆಗೆ ಏನೇನು ಇಟ್ಕೊಂಡಿದ್ದೀರಾ? ಸೊ ಇದಕ್ಕೆ ಮೇಯ್ನ್ ಐಟಮ್ಸ್ ಏನು ಅಂದರೆ ಬಾಳೆಕಾಯಿ ಒಂದು 1/4 kg. ಇದು ನಾವು ಚೇನೆ ಅಂತೀವಿ, ಕನ್ನಡದಲ್ಲಿ ಸ್ವರ್ಣಗೆಡ್ಡೆ. ಸೊ ಈ ಥರ ಇರುತ್ತೆ. ಇದು ಮೇಲೆ ಮಣ್ಣು ಇರುತ್ತೆ. ಸೊ ಮಣ್ಣು ಪಾರ್ಟ್ ಇದನ್ನು ಈ ಮೇಲೆ ಇರೋ ಸಿಪ್ಪೆಯನ್ನು ತೆಗೆದುಬಿಟ್ಟು ನಾನು ಇಲ್ಲಿ ಇಟ್ಟಿದ್ದೀನಿ. ಸೊ ಆಮೇಲೆ ಕಟ್ ಮಾಡ್ಕೊಳ್ತೀನಿ ನಾನು. ನೀರಲ್ಲಿ ಹಾಕಬೇಕು, ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ. 1/4 kg ಒಂದು ಬಾಳೆಕಾಯಿ. ಆಮೇಲೆ ಕಡಲೆ ಒಂಚೂರು ಡಿಫ್ರೆಂಟ್ ಆಗಿ ಮಾಡಬೇಕಂತ ನಾನು ಕಾಬೂಲಿ ಕಡಲೆ ತೊಗೊಂಡಿದ್ದೀನಿ. ಇದನ್ನು ನಾನು ನೆನೆ ಹಾಕ್ಬಿಟ್ಟು ಬೇಯಿಸಿ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ತಿರ್ಗಾ ಇದರ ಜೊತೆ ಬೇಯಿಸ್ತೀನಿ. ಅದೆಷ್ಟು ಇಟ್ಕೊಂಡಿದ್ದೀರಿ? ಇದು ಒಂದು 50 ಗ್ರಾಮ್ಸು ಕಾಳು ನೆನೆಸಿ ಹಾಕಿರೋದು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಕೊಬ್ಬರಿ ಎಣ್ಣೆ. ಇದು ಒಂದು ತೆಂಗಿನಕಾಯಲ್ಲಿ 3/4 ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಅರ್ಧ ಪೇಸ್ಟ್ ಮಾಡೋಕ್ಕೆ ಮಸಾಲೆ, ಆಮೇಲೆ ಒಗ್ಗರಣೆಗೆ ಅರ್ಧ. ಸೊ ಇಲ್ಲ ಜಾಸ್ತಿ ಒಗ್ಗರಣೆಗೆ ಇದು ಪೇಸ್ಟ್ಗೆ ತಗೊಂಡು ಸ್ವಲ್ಪ ಒಗ್ಗರಣೆಗೂ ಮಾಡ್ಕೋಬೋದು, ಈಕ್ವಲ್ ಆಗೂ ತಗೋಬೋದು. ಸೊ ಇದು ಮಸಾಲೆ ಒಂದು ರೆಡಿ ಮಾಡಬೇಕು. ಮಸಾಲೆಗೆ ಬೇಕಾಗಿರೋ ಐಟಮ್ಸು ಕೆಂಪು ಮೆಣಸಿನ್ಕಾಯಿ, ಕಾಳುಮೆಣಸು, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ. ಇಷ್ಟು ಮಸಾಲೆಗೆ. ಸೊ ಇವಾಗ ಲಾಸ್ಟಲ್ಲಿ ಏನು ಮಾಡಬೇಕು, ಒಗ್ಗರಣೆಗೆ ಸಾಸುವೆ, ಒಂದು ಕೆಂಪು ಮೆಣಸಿನ್ಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ಒಗ್ಗರಣೆ ಹಾಕೋದು ಲಾಸ್ಟಲ್ಲಿ. ಫಸ್ಟು ಇದನ್ನು ತರಕಾರಿ ಹಚ್ಕೋಬೇಕು. ಎಲ್ಲ ರೆಡಿ ಆಯ್ತು ರೀ. ಬಾಳೆಕಾಯಿ ಕಟ್ ಮಾಡ್ಕೊಂಡಿದ್ದಾಯ್ತು. ಸೊ ಈ ಬಾಳೆಕಾಯಿ ಯಾವಾಗಲೂ ಕಟ್ ಮಾಡಿದ್ಮೇಲೆ ನೀರಲ್ಲಿ ಹಾಕಿ ಇಟ್ಕೋಬೇಕು. ಇದನ್ನು ಕಟ್ ಮಾಡ್ಕೋಬೇಕು. ಸೊ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಎರಡು ಇದು ಸ್ವಲ್ಪ ಬೇಯಕ್ಕೆ ಟೈಮ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಸಣ್ಣ ಪೀಸಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೇ ಸಹ ನೀವು ನೀರಲ್ಲೇ ಹಾಕಬೇಕು. ಅಲ್ಲ, ನಾವು ಮಾಡಿದ ಡಿಶ್ ಇಮಿಡಿಯೇಟ್ ಮಾಡ್ಬೋದು, ತೊಂದರೆ ಇಲ್ಲ. ನೆಕ್ಸ್ಟ್ ಬೇಯಿಸ್ಬೇಕು ಇದನ್ನು. ಸೊ ಇವಾಗ ಫಸ್ಟ್ ಗ್ಯಾಸ್ ಹಚ್ಕೊಳ್ತೀನಿ. ಪಾತ್ರೆದಲ್ಲಿ ಇದರೊಳಗಡೆ ನೀರಿಟ್ಟಿದ್ದೀನಲ್ಲ, ಪಾತ್ರೆದಲ್ಲಿ ಬೇಯಿಸ್ಕೊಳ್ತೀನಿ. ಡೈರೆಕ್ಟ್ ಇದನ್ನು ಬೇಯಿಸಕ್ಕೆ ಹೋದ್ರೆ ಸ್ವಲ್ಪ ಸಮ್ಟೈಮ್ಸ್ ತುಂಬ ಮೆತ್ತಗಾಗ್ಬಿಡುತ್ತೆ. ಇವಾಗ ಈ ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀರಾ? ಮತ್ತೆ ಇದರಲ್ಲಿನೂ ಒಂದು ಚೂರು ನೀರು ಇಟ್ಟಿದ್ದೀನಿ. ಎಲ್ಲ ಹಾಕ್ಬಿಡ್ತೀರಾ? ಹಾಂ. ಇವಾಗ ಇದಕ್ಕೆ ಒಂಚೂರು ಅರಿಶಿಣ, ಆಮೇಲೆ ಸ್ವಲ್ಪ ಉಪ್ಪು, ಇದಕ್ಕೆ ಬಾಳೆಕಾಯಿನೂ ಹಾಕ್ಬಿಡೋದು ಇದಕ್ಕೆ. ಒಂಚೂರು ಉಪ್ಪು, ಒಂದು ವಿಸಿಲ್ ಕೂಗಿಸ್ಕೊಂಡು.
ನಾನು ಇದರಲ್ಲಿ ಬೇಯಿಸುವಾಗ ಡೈರೆಕ್ಟ್ ಕುಕ್ಕರಲ್ಲಿ ಬೇಯಿಸಿಲ್ಲ. ಡೈರೆಕ್ಟ್ ಹಾಕಿ ಬೇಯಿಸಿದ್ರೆ ಇದೇನಾಗುತ್ತೆ, ತುಂಬ ಮೆತ್ತಗಾಗ್ಬಿಡುತ್ತೆ. ಕೆಲವರಿಗೆ ಅದು ಪೀಸಸ್ ಕಚ್ಚಿ ತಿನ್ನೋಕ್ಕಾಗಲ್ಲ. ಸೊ ಇವಾಗ ನಾನು ಏನು ಮಾಡಿರೋದು, ಒಂದು ಪಾತ್ರೆ ಒಳಗಡೆ ಇಟ್ಟು ಒಂದು ವಿಸಿಲ್ ಮಾಡಿಸ್ಕೊಂಡಿದ್ದೀನಲ್ಲ, ಇದು ಕರೆಕ್ಟಾಗಿ ಬೆಂದೋಗುತ್ತೆ. ಇವಾಗ ಮಸಾಲೆಯಲ್ಲಿ ಬೇರೆ ಕುದಿಬೇಕು ಅದು, ಸೊ ಅವಾಗ ಎಲ್ಲ ಕರೆಕ್ಟಾಗಿ ಬರುತ್ತೆ. ಇಲ್ಲ ಡೈರೆಕ್ಟಾಗಿ ನೀವು ನೀರು ಹಾಕಿ ಇದರಲ್ಲಿ ಹಾಕಿ ಬೇಯಿಸ್ಬಿಟ್ರೆ ಸೊ ಫುಲ್ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ. ಬಾಳೆಕಾಯಿಗೆಲ್ಲ ಒಂದು ಕೂಗು ಜಾಸ್ತಿ ಆ್ಯಕ್ಚುಲಿ. ಒಂದು ಕೂಗು ನಾನು ಈಗ ಡಬಲ್ ಬಾಯ್ಲಿಂಗ್ ಮೆಥಡಿಂದ ಮಾಡಿರೋದ್ರಿಂದ ಒಂದು ಕೂಗು ಕರೆಕ್ಟಾಗಿ ಆಗುತ್ತೆ. ಸೊ ಇವಾಗ ಕಾಳು ಮಸಾಲೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಕುದಿಸ್ತೀವಲ್ಲ, ಸೊ ಅವಾಗ ಇನ್ನೊಂದು ಸತಿ ಕುದಿಯುತ್ತೆ, ಸರಿ ಹೋಗುತ್ತೆ, ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಮಸಾಲೆ ಫ್ರೈ ಮಾಡೋಣ. ಸೊ ಸ್ಟೀಲ್ ಬಾಣಲಿ, ಅದಕ್ಕೋಸ್ಕರ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿದರೆ ಒಳ್ಳೆಯದು. ಮೊದಲನೇದಾಗಿ ಸೊ ಇದು ಕೊಬ್ಬರಿ ಎಣ್ಣೆ ಒಂದು 1.5 ಟೀ ಸ್ಪೂನ್ ಹಾಕಿದ್ದೀನಿ. 1.5 ಟೀ ಸ್ಪೂನ್ಸ್. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್. ಆಮೇಲೆ ರೆಡ್ ಚಿಲ್ಲೀಸು ಒಂದು 5 ಹಾಕ್ಕೊಂಡಿದ್ದೀನಿ. ಓಕೆ, ಇದು ಒಂದು ಬ್ಯಾಡಿಗೆ ಅಲ್ಲ? ಹಾಂ, ಬೇಡಿಗೆನೆ ತೊಗೊಂಡಿದ್ದೀನಿ. ಸೊ ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಬೇಕು. ಇದು ಸ್ಟೀಲ್ ಬಾಣಲಿ, ಅದಕ್ಕೆ ನಾನು ಚಿಕ್ಕ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿರ್ತಾ ಇದ್ದೀನಿ. ಸರಿ ಸರಿ, ಬೇಗ ಸೀದೋಗುತ್ತೆ. ಸಾಕು. ಇವಾಗ 1/2 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು, ಸ್ಟವ್ ಆಫ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು, ಕರಿಬೇವಿನ ಸೊಪ್ಪು, ಸೊ ಕಾಯಿ ತುರಿ. ಈಗ ಎಷ್ಟು ಹಾಕೊಂಡು ಕಾಯಿ ತುರಿ? ಅರ್ಧ ಹೋಳಷ್ಟು. ಸೂಪರ್. ಇವಾಗ ನೋಡಿದರೆ ಉದ್ದಿನಬೇಳೆ ಕರೆಕ್ಟ್ ಕಲರ್ ಬಂದಿದೆ ನೋಡಿ. ಹೌದು, ಇಲ್ಲ ಅಂದರೆ ತುಂಬ ಸೀದೋಗ್ಬಿಟ್ರೆ ಟೇಸ್ಟ್ ಹೊಟ್ಟೋಗುತ್ತೆ. ಇಷ್ಟೇ ಬರಬೇಕು ಅದು ಕಲರ್, ಇಷ್ಟೇ ಕರೆಕ್ಟ್ ಗೋಲ್ಡನ್ ಬ್ರೌನ್ ಕಲರ್ ಇರಬೇಕು. ಸೊ ಕಾಯಿ ಹಾಕಿ ಇದೇನು ಫ್ರೈ ಮಾಡೋದು ಬೇಡ, ಜಸ್ಟ್ ಆ ಬಿಸಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಸೊ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಓಕೆ. ಯಾವ ಥರ ಆಗಿದೆ ಅದು? ಮಸಾಲೆ ತುಂಬ ನೈಸಾಗಿ ಮಾಡಬಾರ್ದು, ಸ್ವಲ್ಪ ಈ ಥರ ಆಗ್ಬೋದು. ಕರೆಕ್ಟಾಗಿದೆ ಇದು. ಇವಾಗ ವಿಸಿಲ್ ತೆಗೆಯೋಣ. ಓ, ಈ ಥರ ಆಗಿದೆ. ಇವಾಗ ನೋಡಿ ಕರೆಕ್ಟಾಗಿ ಬೆಂದಿದೆ. ಸರಿ. ನಾವು ಡೈರೆಕ್ಟಾಗಿ ಕುಕ್ಕರ್ ಒಳಗಡೆ ಹಾಕಿ ಬೇಯಿಸ್ತಾರಲ್ಲ, ಅದು ತುಂಬ ಮ್ಯಾಶ್ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ. ಸೊ ಈಗ ಆ್ಯಕ್ಚುಲ್ ಪ್ರಕ್ರಿಯೆ ಸ್ಟಾರ್ಟ್ ಅಲ್ಲ? ಹಾಂ, ಹೌದು. ಓಕೆ, ಜಸ್ಟ್ ಫ್ಲೇವರ್ಗೆ ಕರಿಬೇವು ಹಾಕಿದ್ರು ಫಸ್ಟ್ ಫ್ಲೇವರಿಗೋಸ್ಕರ. ಇಮಿಡಿಯೇಟಾಗಿ ಇದು ಹಾಕೊಂಡ್ಬಿಡ್ಬೇಕಾ? ಹೌದು. ಸೊ ಇದ್ರ ಜೊತೆ ಬೇಯಿಸಿರೋ ಈ ಕಾಳು, ಸೊ ಇವಾಗ ನಾವು ರುಬ್ಬಿದ ಮಸಾಲೆ ಇದನ್ನು ಹಾಕಿ. ಕಾಳು ಸಹ ಬೆಂದಿದೆ ನೋಡಿ. ಹೌದೌದು, ಆಯಿತಾ. ಬಾಳೆಕಾಯಿ ಬೆಂದಿದೆ, ಇದು ಚೇನೇನು ಬೆಂದಿದೆ, ಎಲ್ಲ ಬಂದಿದೆ. ಸೊ ಈ ರುಬ್ಬಿರೋ ಪೇಸ್ಟ್. ಸೊ ಇವಾಗ ನಾನು ಫಸ್ಟೇ ಯಾಕೆ ನೀರು ಹಾಕಿಲ್ಲ ಅಂದರೆ ತುಂಬ ನೀರಾಗ್ಬಿಡುತ್ತೆ. ಹೌದು. ಸೊ ಇದು ಕುದಿಬೇಕು. ಇದು ಕುದಿಬೇಕಾ? ಫ್ಲೇವರ್ ಬರ್ತಾ ಇದೆ ಅಲ್ಲ, ಫ್ಲೇವರ್ ನೋಡೋಕ್ಕೂ ಚೆನ್ನಾಗಿದೆ, ಘಮನೂ ಚೆನ್ನಾಗಿದೆ. ಸೊ ನಾನು ಮಸಾಲೆಗೆ ಬೇಕಾಗಿರೋ ಉಪ್ಪು ಹಾಕಿಲ್ಲ, ಬರೀ 3ಕ್ಕೂ ಬೇಕಾಗಿರೋದು ಹಾಕಿದ್ದೀನಿ. ಸೊ ಇವಾಗ ಮಸಾಲೆಗೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ರೆ ಆಯ್ತು. ಸೊ ನಾವು ಹೇಗೆ ಗಟ್ಟಿ ಇಟ್ಕೊಳ್ತೀವ, ಸಾರು ಥರ ಮಾಡ್ಕೊಳ್ತೀವ, ಕನ್ಸಿಸ್ಟೆನ್ಸಿ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀರು ಸ್ವಲ್ಪ ಹಾಕ್ತೀನಿ. ಸೊ ನಮಗೆ ಅಷ್ಟು ಸ್ವಲ್ಪ ನೀರಿರಲಿ ಅಂತ. ಸೊ ಇವಾಗ ಕುದಿದೆ ಸಾಕು. ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಡ್ರಾಪ್. ಸೊ ಲಾಸ್ಟಲ್ಲಿ ಯಾಕೆ ಇದು ಹಾಕೋದು ಅಂದರೆ, ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ವಲ್ಲ, ಸ್ವಲ್ಪ ಆದಮೇಲೆ ಮೇಲೆ ಲೇಯರ್ ಮಾತ್ರ ದಪ್ಪ ಬರುತ್ತೆ. ಈ ಥರ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಆ ಥರ ಬರಲ್ಲ. ಒಗ್ಗರಣೆ ಮಾಡೋಣ ಇವಾಗ. ಸೊ ಇದನ್ನ ಇವಾಗ ರೆಡಿ ಆಗಿದೆ. ಓಕೆ, ಇದಕ್ಕೆ ಒಗ್ಗರಣೆ ಹಾಕಿ. ಸರಿ ಸರಿ, ಒಗ್ಗರಣೆ ಮಾಡ್ಕೊಂಬಿಡಿ. ಸೊ ಈ ಡಿಶ್ ಕೊಬ್ಬರಿ ಎಣ್ಣೆಯಲ್ಲೇ ಮಾಡಬೇಕಂತದಲ್ಲ, ರಿಫೈಂಡ್ ಆಯಿಲಲ್ಲಿನೂ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಎಲ್ಲರಿಗೂ ಕೊಬ್ಬರಿ ಎಣ್ಣೆ ಇಷ್ಟ ಆಗಲ್ಲ, ಮತ್ತೆ ಕೊಬ್ಬರಿ ಎಣ್ಣೆ ಇವಾಗ ಮತ್ತೆ ಕೊಬ್ಬರಿ ಎಣ್ಣೆ.
ಸ್ಪೂನಷ್ಟು ಸಾಸಿವೆ. ಸೊ ನಾನು ಉದ್ದಿನಬೇಳೆ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ಒಂದು 1/2 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಒಗ್ಗರಣೆ. ಸೊ ಒಂದು 1/2 ಟೀ ಸ್ಪೂನ್ ಉದ್ದಿನಬೇಳೆ, ಕರಿಬೇವು, ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಕೂಡ ಒಂದು 2 ಟೇಬಲ್ ಸ್ಪೂನಷ್ಟು. ಬಟ್ ಇದಕ್ಕೆ ಫ್ರೆಶ್ ಕೋಕೋನಟೇ ಹಾಕಬೇಕು, ಡ್ರೈ ಕೋಕೋನಟ್ ಹಾಕಂಗಿಲ್ಲ. ಇದೇ ಇಂಪಾರ್ಟೆಂಟ್ ಸ್ಟೆಪ್, ಇದು ಒಗ್ಗರಣೆನೇ. ಹೌದಾ? ಮಸಾಲ ಈವನ್ ಕೆಲವರು ಏನು ಮಾಡ್ತಾರೆ, ಪೌಡರ್ ಹಾಕ್ತಾರೆ, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಹಂಗೆ ಹಾಕ್ತಾರೆ. ಬಟ್ ನಾವು ಜಾಸ್ತಿ ಜನ ಇರುವಾಗ ಮಸಾಲೆ ಫ್ರೈ ಮಾಡಿ ಮಾಡಿದ್ರೆ ಒದಗುತ್ತೆ ಜಾಸ್ತಿ ಅಂತ ಹಾಕೋದು. ಥಿಕನಿಂಗ್ ಏಜೆಂಟ್ ಅದು ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಕೋಕೋನಟ್ ಇವಾಗ ಫ್ರೈ ಆಗ್ತಾಯಿದೆ, ಅದೇ ಟೇಸ್ಟು. ಓಕೆ ಕೋಕೋನಟ್ ಗೋಲ್ಡನ್ ಬ್ರೌನ್ ಆಗಬೇಕು. ಹೌದು. ಆಯ್ತಾ? ಅಷ್ಟೇ. ಸೊ ನಾವೇನು ಮಾಡ್ತೀವಿ, ಇದನ್ನು ಹಿಂಗೆ ಒಗ್ಗರಣೆ ಬಿಟ್ಟಿರ್ತೀವಿ. ಸೊ ಯಾವಾಗ ಸರ್ವ್ ಮಾಡೋಕ್ಕೆ ಮುಂಚೆ ಇದನ್ನು ಮಿಕ್ಸ್ ಮಾಡ್ತೀವಿ. ಹೌದಾ? ಸೊ ಇದೆಲ್ಲ ಫ್ಲೇವರ್ ಎಲ್ಲ ಎಳೆದಿರುತ್ತೆ, ಹಾಗೆ ಕ್ಲೋಸ್ ಮಾಡಿ ಇಟ್ಟಿರ್ತೀವಿ. ಸೊ ಯಾವಾಗ ಸರ್ವ್ ಮಾಡಬೇಕು ಅವಾಗ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿದೆ. ಸೊ ಎರಿ ಈಸ್ ರೆಡಿ. ಸಾರು ಇದನ್ನು ಸೈಡ್ ಡಿಶ್ ಆಗಿ ಮಾಡಬೇಕಾದ್ರೆ ನೀರು ಕಮ್ಮಿ ಮಾಡ್ಕೋಬೇಕು, ತಿಕ್ಕಾಗಿ. ರೈಸ್ ಜೊತೆ ಸರ್ವ್ ಮಾಡೋದಿದ್ರೆ ನೀರು ಹಾಕೊಳ್ಳಿ. ಸರಿ, 2 ಥರನೂ ಮಾಡ್ಕೋಬಹುದು. ಸೊ ತಮಿಳುನಾಡು ಶೈಲಿಯ ರೆಡಿ ಆಗಿದೆ. ಸೂಪರ್. ಸೊ ಎಲ್ಲರೂ ಟ್ರೈ ಮಾಡಿ, ನಿಮ್ಮ ಕಮೆಂಟ್ಸನ್ನು ಹೇಳಿ. ಅವರ ಅಭಿಪ್ರಾಯಗಳನ್ನ ತಿಳಿಸ್ತಾರೆ. ತುಂಬ ಚೆನ್ನಾಗೇ ಇದ್ದಿರ್ತದೆ. ಧನ್ಯವಾದ ಅಮ್ಮ. ಥ್ಯಾಂಕ್ ಯು. ಏರ್ಶೇರಿ ಕರಿ ನಾವು ಟೇಸ್ಟ್ ಮಾಡೋ ಸಮಯ. ನಾನು ಇದನ್ನು ಮನೆಗೆ ತಂದುಬಿಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಇದನ್ನು ಅನ್ನದ ಒಟ್ಟಿಗೆ ನೋಡ್ಬಿಡೋಣ. ಈಗ ಒಂದು ಸ್ವಲ್ಪ ರೈಸನ್ನು ನೋಡಿ, ಏರ್ಶೇರಿ ಕರಿ. ಇವಾಗ ಇದರಲ್ಲಿ ಸುವರ್ಣ ಗಡ್ಡೆ ಇದೆ, ಹಾಗೆ ಬಾಳೆಕಾಯಿ ಇದೆ. ಸೊ ಒಟ್ಟಿಗೆ ತುಪ್ಪ ಹಾಕ್ಕೊಂಡು ತಿನ್ಬೇಕಂತೆ. ಸ್ವಲ್ಪ ತುಪ್ಪನೂ ಹಾಕ್ಕೊಂಡ್ಬಿಡ್ತೀನಿ. ಹಸುವಿನ ತುಪ್ಪ, ಹಳ್ಳಿ ತುಪ್ಪ. ತುಪ್ಪ ಹಾಕ್ಕೊಂಡಿದ್ದೀನಿ. ದೇಶದ ಮೂಲೆಯಲ್ಲಿ ರುಚಿ ಇದೆ. ಮೂಲೆ ರುಚಿ ನಮ್ಗೆ ಬೇಕು. ಪ್ರತಿಯೊಂದು ರಾಜ್ಯದ, ಪ್ರತಿಯೊಂದು ಹಳ್ಳಿ, ಊರಿನ, ಪ್ರತಿಯೊಂದು ಮನೆಯ ಈ ರೆಸಿಪಿಗಳು, ಅದರೊಟ್ಟಿಗೆ ಬರುವ ರುಚಿನ ನೀವು ಸೇರಿ ಸವಿಬೇಕ್ರಿ. ಏರ್ಶೇರಿ ಕರಿ ಅಂತೆ. ಸುವರ್ಣಗಡ್ಡೆ ಬಾಳೆಕಾಯಿ ಪಲ್ಯ. ಸುವರ್ಣಗಡ್ಡೆ ಬಾಳೆಕಾಯಿ 2 ಒಟ್ಟಿಗೆ ಕುಕ್ಕರಲ್ಲಿ ಒಂದೇ ವಿಸಲಲ್ಲಿ ಹದವಾಗಿ ಬೆಂದೋಗ್ಬಿಟ್ಟಿದೆ. ಅವ್ರು ಹೇಳಿದರು ಜಾಸ್ತಿ ಬಂದುಬಿಟ್ರೆ ಚೆನ್ನಾಗಿರಲ್ಲ, ಕಡಿಮೆ ಬಂದರೂ ಚೆನ್ನಾಗಿರಲ್ಲ. ಅದು ಒಂದು ಅಳತೆ ಪ್ರಕಾರ ಅದನ್ನು ವಿಸಿಲ್ ಹಾಕ್ಸ್ಕೊಂಡು ಮಸಾಲ ಮಾಡಿದರು. ಆಮೇಲೆ ಇನ್ನೊಂದು ಒಗ್ಗರಣೆಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟರಲ್ಲ, ಇಲ್ಲಿ ಕಾಣುತ್ತೆ. ಆ ಸ್ಮೋಕಿ ಫೀಲಿಂಗ್ ಬರ್ತದೆ. ಹಸಿ ಕೊಬ್ಬರಿನ ಹಾಕೊಂಡ್ರು ಒಗ್ಗರಣೆಯಲ್ಲಿ, ನೋಡಿದ್ರಲ್ಲ. ಅದನ್ನು ಸುಮಾರು ಒಂದು 5 ನಿಮಿಷ ಅದೇ ಥರ ಫ್ರೈ ಮಾಡಿ ಹಾಕಿದರು. ಅದೆಲ್ಲ ಘಮ ಇದೆ, ಮಸಾಲ ಅದ್ಭುತವಾಗಿದೆ. ಇದೇ ರೀತಿ ಕರಿ ಅವರು ನೀವೇನಾದರೂ ನಿಮ್ಮ ಮನೆಗೆ ಬೇಕು ಅಂದಿದ್ರೆ ಸಪ್ಲೈ ಮಾಡ್ತಾರೆ. ಒಂದಿನ ಮುಂಚೆ ಹೇಳಬೇಕಷ್ಟೇ. ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ, ಕಾಲ್ ಮಾಡಿದರೆ ಈ ರೀತಿಯ ಕರಿಗಳು, ತಮಿಳುನಾಡು ತಿನಿಸುಗಳು, ತೆಂಗೋಳು, ಚಕ್ಲಿ, ನಿಪ್ಪಟ್ಟು ಎಲ್ಲ ಸಪ್ಲೈ ಮಾಡ್ತಾರೆ ಅಂತ ನಂಬರ್ ಕೊಟ್ಟಿರ್ತೀವಿ. ಅವ್ರಿಗೆ ಕಾಲ್ ಮಾಡಿ. ಇದು ಬಂದು ಸುವರ್ಣಗಡ್ಡೆ ಬಾಳೆಕಾಯ್ದು ಏರ್ಶೇರಿ ಕರಿ. ಸೊ ಇನ್ನೊಂದು ವಿಷಯ ಅವ್ರು ತಿಳಿಸೋಕ್ಕೆ ಇಷ್ಟಪಟ್ಟಿದ್ದಾರೆ. ಶಾಂತಿ ಗಣೇಶ್ ಅವರು ಈ ಒಂದು ಅಡುಗೆ ರೆಸಿಪಿನ ತೋರಿಸೋದ್ರಲ್ಲಿ ಭಾಳ ನಿಸೀಮರು, ಭಾಳ ಒಂದು ಅನುಭವ ಇದೆ. ಸೊ ಹಾಗಾಗಿ ಅವರು ಕುಕಿಂಗ್ ಕ್ಲಾಸ್ ಕೂಡ ಶುರು ಮಾಡ್ತಾಯಿದ್ದಾರೆ. ಇದೇ ನಂಬರಿಗೆ ಫೋನ್ ಮಾಡಿ, ಅವರೆಲ್ಲ ಮಾಹಿತಿ ಕೊಡ್ತಾರೆ. ಮತ್ತೆ ಸಿಗೋಣ. ನಾನು ಮುಗಿಸ್ತೀನಿ. ಇಂಥದ್ದು ಇನ್ನೂ ಅನೇಕ ಚಕ್ಲಿ, ನಿಪ್ಪಟ್ಟು ಮತ್ತು ಅವಿಯಲ್ ಅಂತಿರುತ್ತಲ್ಲ, ಅದನ್ನು ತೋರಿಸ್ತಾರಂತೆ. ಮುಂದಿನ ಮತ್ತೆ ಸಿಗೋಣ. ನಮಸ್ಕಾರ.